ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಹೊಸ ಪಠ್ಯಕ್ರಮ SCP ಪಠ್ಯಕ್ರಮದ ಬೇಸಿಕ್ ಕನ್ನಡ ಪುಸ್ತಕದಲ್ಲಿನ ಕೌಶಲ್ಯ ಕನ್ನಡ ಅನ್ನುವಂಥ ಘಟಕವನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಹೋದ ತರಗತಿಯಲ್ಲಿ ವೈಯಕ್ತಿಕ ಅಥವಾ ಖಾಸಗಿ ಪತ್ರ ಎಂದರೇನು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಅದರ ಜೊತೆಗೆ ಪತ್ರದ ಇತಿಹಾಸವನ್ನು ತಿಳ್ಕೊಂಡಿದ್ದೀವಿ. ಇವತ್ತು ಅರೆ ಸರ್ಕಾರಿ ಪತ್ರ ಅಂದರೆ ಏನು, ಯಾವ ರೀತಿಯಾಗಿ ಅದರ ರೂಪರೇಷೆ ಇರ್ತದೆ, ಪರೀಕ್ಷೆಯಲ್ಲಿ ಇದನ್ನು ಹೇಗೆ ಬರೆಯಬಹುದು ಅನ್ನೋದನ್ನು ಕೂಡ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಇಲ್ಲಿ ಕೌಶಲ್ಯ ಕನ್ನಡ ಅನ್ನುವಂಥ ಈ ಘಟಕ ಎಲ್ಲರಿಗೂ ಇದು ಅನ್ವಯವಾಗ್ತದೆ. ಪ್ರಥಮ ಸೆಮಿಸ್ಟರ್ನ BA, BSW, BCom, BSc, BBA ಮತ್ತು BCA ವಿದ್ಯಾರ್ಥಿಗಳಿಗೆ ಒಂದೇ ಪಠ್ಯಾಂಶವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ಎಲ್ಲರಿಗೂ ಸಹಾಯವಾಗ್ತದೆ. ಎಲ್ಲರೂ ಕೂಡ ಇದನ್ನು ನೋಡ್ಕೋಬೋದು. ಮುಂದಿನ ವಿಡಿಯೋದಲ್ಲಿ ಉಳಿದ ಘಟಕಗಳನ್ನು ಚರ್ಚೆ ಮಾಡ್ತಾ ಇದ್ದೇನೆ. ಈಗ ಅರೆ ಸರ್ಕಾರಿ ಪತ್ರ ಅಂದರೆ ಏನು ಅನ್ನೋದನ್ನು ನೋಡೋಣ. ಅರೆ ಸರ್ಕಾರಿ ಪತ್ರ ಅರ್ಥ ಹೀಗಿದೆ: ಅಧಿಕೃತ ವಿಷಯಗಳನ್ನು ಖಾಸಗಿ ರೂಪದಲ್ಲಿ ಬರೆಯುವ ಪತ್ರವನ್ನು ಅರೆ ಸರ್ಕಾರಿ ಅಥವಾ ಅರೆ ಅಧಿಕೃತ ಅಥವಾ ಅರ್ಧ ಅಧಿಕೃತ ಪತ್ರವೆಂದು ಕರೆಯುತ್ತಾರೆ. ಭಾಳ ಇಂಪಾರ್ಟೆಂಟ್ ವಾಕ್ಯ ಇದು. ಅರ್ಥ ವಿದ್ಯಾರ್ಥಿಗಳು ಇದನ್ನು ಗಮನದಲ್ಲಿಟ್ಕೋಬೇಕು. ಅಧಿಕೃತ ವಿಷಯಗಳನ್ನು ಖಾಸಗಿ ರೂಪದಲ್ಲಿ, ಇದು ಭಾಳ ಇಂಪಾರ್ಟೆಂಟು, ಖಾಸಗಿ ರೂಪದಲ್ಲಿ ಬರೆಯುವ ಪತ್ರವನ್ನು ಅರೆ ಸರ್ಕಾರಿ ಅಥವಾ ಅರೆ ಅಧಿಕೃತ ಅಥವಾ ಅರ್ಧ ಅಧಿಕೃತ ಪತ್ರವೆಂದು ಕರೆಯುತ್ತಾರೆ. ಇಂಗ್ಲೀಷ್ನಲ್ಲಿ ಇದನ್ನು ಡೆಮಿ ಅಫಿಷಿಯಲ್ ಲೆಟರ್ ಎಂದು ಕೂಡ ಕರೆಯುತ್ತಾರೆ. ಡೆಮಿ ಅಫಿಷಿಯಲ್ ಲೆಟರ್ ಅಥವಾ ಅಧಿಕೃತ ಅರೆ ಸರ್ಕಾರಿ ಪತ್ರ ಅಂದರೂ ಕೂಡ ಓಕೆ. ಮುಂದೆ ಡೆಮಿ ಅಫಿಷಿಯಲ್ ಲೆಟರ್ ಎಂಬುದನ್ನು ಅರೆ ಸರ್ಕಾರಿ ಪತ್ರ ಅಥವಾ ಅರೆ ಅಧಿಕೃತ ಪತ್ರ ಎಂಬುದಾಗಿ ಕರೆಯಲಾಗಿದೆ. ಹಾಗಾದರೆ ಅರೆ ಸರ್ಕಾರಿ ಪತ್ರವು ಸರಕಾರಿ ಪತ್ರದ ಒಂದು ವಿಧ. ಸರಕಾರಿ ಪತ್ರದ ಇನ್ನೊಂದು ವಿಧ, ಸರಕಾರಿ ಪತ್ರದಲ್ಲಿ ಇರುವ ಎಲ್ಲ ಅಂಗಗಳು ಯಥಾವತ್ತಾಗಿ ಇದರಲ್ಲಿ ಇರುತ್ತವೆ. ಆದರೆ ಸರಕಾರಿ ಪತ್ರದಲ್ಲಿ ಒಳ ವಿಳಾಸದಲ್ಲಿ ಅಧಿಕಾರಿಯ ಪದನಾಮವನ್ನು ಬರೆಯಲಾಗುತ್ತದೆ. ಉದಾಹರಣೆಗೆ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಅಂತ ಬರೀತಾರೆ, ಮಾನ್ಯ ತಹಸೀಲ್ದಾರರು ಅಂತ ಬರೀತಾರೆ, ಮಾನ್ಯ SP ಸಾಹೇಬರು ಅಂತ ಬರೀತಾರೆ ಇತ್ಯಾದಿ ಬರೆದರೆ. ಆದರೆ ಅರೆ ಸರ್ಕಾರಿ ಪತ್ರದಲ್ಲಿ ಅಧಿಕಾರಿಯ ಹೆಸರಿಗೆ ಮಾತ್ರ ಬರೆಯಲಾಗುತ್ತದೆ. ಅಧಿಕಾರಿಯ ಹೆಸರಿಗೆ ಬರೆಯಲಾಗುತ್ತದೆ. ಉದಾಹರಣೆಗೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬಂಡೀಪುರ ಎಂದು ಬರೆದರೆ ಎಲ್ಲಿ ಸರ್ಕಾರಿ ಪತ್ರದಲ್ಲಿ, ಅದನ್ನೇ ಅಧಿಕೃತ ಪತ್ರದಲ್ಲಿ ಹೀಗೆ ಬರೆಯಬಹುದು: ಶ್ರೀ ವಿಜಯ್ ಅರಣ್ಯ ವಲಯಾಧಿಕಾರಿಗಳು ಬಂಡೀಪುರ. ಇಲ್ಲಿ ಹೆಸರನ್ನು ತೆಗೆದುಕೊಂಡು ಮುಂದೆ ಅವರ ಆ ಡೆಸಿಗ್ನೇಷನನ್ನು ಬರೆಯೋದನ್ನು ಇಲ್ಲಿ ಅರೆ ಸರ್ಕಾರಿ ಪತ್ರ ಅಂತಾರೆ. ಎಂಬುದನ್ನು ಬರೆದರೆ ಅದು ಅರೆ ಅಧಿಕೃತ ಪತ್ರ ಅಂತಾಗ್ತದೆ. ಹೀಗೆ ಪತ್ರ ಬರೆಯುವಾಗ ಮಾನ್ಯ ಎಂಬ ಪದದ ಬದಲಾಗಿ ಆತ್ಮೀಯ ಎಂಬ ಪದವನ್ನು ಬಳಸುವುದುಂಟು. ಮಾನ್ಯ ಜಿಲ್ಲಾಧಿಕಾರಿ, ಮಾನ್ಯ ತಹಸೀಲ್ದಾರರು ಅನ್ನುವುದನ್ನು ಬದಲಾಗಿ ಇಲ್ಲಿ ಆತ್ಮೀಯ ಎಂಬ ಪದವನ್ನು ಅರೆ ಸರ್ಕಾರಿ ಪತ್ರದಲ್ಲಿ ಬಳಕೆ ಮಾಡಬೇಕು. ಹಾಗೂ ವ್ಯಕ್ತಿಯ ಹೆಸರು ಬಳಸಿ ಪತ್ರ ಬರೆಯುವುದರಿಂದ ಇದು ವೈಯಕ್ತಿಕ ಪತ್ರದ ಲಕ್ಷಣವನ್ನು ಪಡೆಯುತ್ತದೆ. ಆದರೆ ಪತ್ರದ ಒಳಗಿನ ವಿಷಯ ಆಡಳಿತಕ್ಕೆ ಸಂಬಂಧಪಟ್ಟಿದ್ದು ಆಗಿದ್ದರಿಂದ ಇದು ಅಧಿಕೃತ ಪತ್ರವಾಗುತ್ತದೆ. ಅರ್ಧ ವೈಯಕ್ತಿಕವೂ ಅರ್ಧ ಅಧಿಕೃತವೂ ಆಗಿದ್ದರಿಂದ ಇದನ್ನು ಅರೆ ಅಧಿಕೃತ ಪತ್ರವೆಂದು ನಾವಿಲ್ಲಿ ಕರೆಯಬಹುದಾಗಿದೆ. ಇದು ಕೂಡ ಒಂದು ನಿಮ್ಮ ಈ ಪದವಿಗೆ ಇರ್ತಕ್ಕಂಥ ಒಂದು ಹೊಸ ಬಗೆಯ ಪತ್ರದ ವಿಧ. ಹಾಗಾದರೆ ಅರೆ ಸರ್ಕಾರಿ ಪತ್ರವನ್ನು ಬರೆಯಬೇಕಾದ ಸಂದರ್ಭದಲ್ಲಿ ಗಮನಿಸಬೇಕಾದ ಅಂಶಗಳು, ಇದನ್ನು ಕೂಡ ನೀವು ನಿಮ್ಮ ಪರೀಕ್ಷೆಯಲ್ಲಿ ಬರೆಯಬಹುದು.
ಹೀಗೂ ಕೂಡ ಕೇಳಬಹುದು. ಅರೆ ಸರ್ಕಾರಿ ಪತ್ರವನ್ನು ಬರೆಯುವಾಗ ಗಮನಿಸಬೇಕಾದ ಅಂಶಗಳು ಯಾವುವು ಅನ್ನೋದನ್ನು ಕೇಳಿದರೆ ನೀವು ಹೀಗೆ ಬರೆಯಬಹುದು. ಅರೆ ಸರ್ಕಾರಿ ಪತ್ರದ ರಚನೆಗೆ ಅಧಿಕಾರಿಯ ಕಚೇರಿಯ ತಲೆಬರಹ, ಲೆಟರ್ ಹೆಡ್ ಅಂತ ಕರಿತೀವಿ, ಅದನ್ನು ಬಳಸಬೇಕು. ಇದರಲ್ಲಿ ಅಧಿಕಾರಿಯ ಹೆಸರು, ಹುದ್ದೆ, ಸ್ಥಳ, ದಿನಾಂಕ ವಿವರಗಳು ಇರುತ್ತದೆ. ಈ ಬಗೆಯ ಮುದ್ರಿತ ತಲೆಬರಹ ಇಲ್ಲದಿದ್ದಲ್ಲಿ ಇದೇ ರೀತಿಯಾಗಿ ಬೆರಳಚ್ಚು ಮಾಡಿ ಅಥವಾ ಟೈಪ್ ಮಾಡಿ ಪತ್ರ ಬರೆಯಬೇಕು. ಒಳ ವಿಳಾಸ ಬರೆಯಬೇಕಾದ ಸ್ಥಳದಲ್ಲಿ ಒಳ ವಿಳಾಸ ಬರೆದರೆ ಪತ್ರದ ವಿಷಯ ಮುಗಿದ ಮೇಲೆ ಹೊರ ವಿಳಾಸ ಬರೆಯಬೇಕು. ಕೇವಲ ಹುದ್ದೆಯ ವಿವರ ಇರಬೇಕು. ಸಾಂಪ್ರದಾಯಿಕವಾದ ಮಾನ್ಯರೇ ಸಂಬೋಧನೆಯ ಬದಲು ಆತ್ಮೀಯರೇ ಅಂತ ಬಳಸಬೇಕು, ಸಹೃದಯರೇ ಅಂತ ಬಳಸಬೇಕು, ಅಥವಾ ಪ್ರೀತಿಯ ಎಂಬುದನ್ನು ಬಳಸಬೇಕು. ಈ ಗೌರವ ಸಂಬೋಧನೆಯ ಚರಣದ ಮೇಲು ಭಾಗದಲ್ಲಿ ಅರೆ ಸರ್ಕಾರಿ ಪತ್ರ ಎಂದು ನಮೂದಿಸಬೇಕು. ಪ ಅಂತ ಶಾರ್ಟ್ಕಟ್ಟಾಗಿ ಬರೆದರೂ ಕೂಡ ನಡೀತದೆ. ಗೌರವ ಸಂಬೋಧನೆಯ ನಂತರ ವಿಷಯಸೂಚಿ ಉಲ್ಲೇಖಗಳಿರಬೇಕು. ಇನ್ನು ಪತ್ರದ ಒಡಲನ್ನು ಮುಗಿಸಿದ ಮೇಲೆ ನಂತರ ಕೊನೆಯದಾಗಿ ಯುವರ್ ಫೇತ್ಫುಲಿ ಅದರ ಬದಲಾಗಿ ಇಂಗ್ಲೀಷ್ನಲ್ಲಿಯೂ ಯುವರ್ ಸಿನ್ಸಿಯರ್ಲಿ ಎಂಬುದನ್ನು ಬಳಸುವುದುಂಟು. ಕನ್ನಡದಲ್ಲಿ ಆದರೆ ತಮ್ಮ ವಿಶ್ವಾಸಿ ಅಥವಾ ನಂಬುಗೆಯ ಎಂಬುದನ್ನು ಬಳಸಬೇಕು. ನಂತರ ಸಹಿ, ಹುದ್ದೆಯ ವಿವರಗಳು ಅಗತ್ಯ. ಬಲಗಡೆ ವಿಳಾಸದಲ್ಲಿ ಪೂರ್ಣ ವಿಳಾಸದಲ್ಲಿ ಬರೆಯಬೇಕು. ಸೂಚನೆ: ಈ ಬಗೆಯ ಪತ್ರಗಳನ್ನು ಕಚೇರಿಯಲ್ಲಿ ಅಧಿಕಾರಿಗಳೇ ಸ್ವಂತ ಬರೆಯುವುದುಂಟು. ಮುಖ್ಯ ಗುಮಾಸ್ತರು ಇದಕ್ಕೆ ನೆರವುಗಳನ್ನು ನೀಡುವುದುಂಟು. ಇವುಗಳನ್ನು ವಿಳಾಸದಾರರ ಅಧಿಕಾರಿಯ ಹೊರತಾಗಿ ಮತ್ತೊಬ್ಬರು ಬರೆಯುವಂತಿಲ್ಲ. ನೇರವಾಗಿ ಅಧಿಕಾರಿಗಳ ಗಮನಕ್ಕೆ ಹೋಗುತ್ತದೆ. ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವ ಅರೆ ಸರ್ಕಾರಿ ಪತ್ರವನ್ನು ಬರೆಯುವ ಸಂದರ್ಭಗಳು ಅಂತಿವೆ, ಬಹಳಷ್ಟಿವೆ. ಕೆಲವೊಂದಿಷ್ಟನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ವಿಷಯವನ್ನು ತುರ್ತಾಗಿ ಸಂಬಂಧಪಟ್ಟ ಅಧಿಕಾರಿಯ ನೇರ ಗಮನಕ್ಕೆ ತರಬೇಕಾದ ಸಂದರ್ಭದಲ್ಲಿ ಅರೆ ಸರ್ಕಾರಿ ಪತ್ರವನ್ನು ಬರೆಯಬಹುದು. ಇನ್ನು ವಿಷಯ ಗೌಪ್ಯವಾಗಿದ್ದು ಅದನ್ನು ಸಂಬಂಧಪಟ್ಟ ಅಧಿಕಾರಿಗೆ ಮಾತ್ರ ತಿಳಿಸಬೇಕೆಂದಾಗ ಇಲ್ಲಿ ಅರೆ ಸರ್ಕಾರಿ ಪತ್ರವನ್ನು ಬರೆಯಬಹುದು. ನಂತರ ಸಂಬಂಧಪಟ್ಟ ಅಧಿಕಾರಿಯ ಕೆಲಸವನ್ನು ಶ್ಲಾಘಿಸಬೇಕಾದ ಸಂದರ್ಭದಲ್ಲಿ ಈ ಅರೆ ಸರ್ಕಾರಿ ಪತ್ರವನ್ನು ಬರೆಯಬಹುದು. ಅಥವಾ ಇನ್ನೊಂದು ರೀತಿಯಾಗಿ ಸಂಬಂಧಪಟ್ಟ ಅಧಿಕಾರಿಯ ಅಧಿಕೃತ ಪತ್ರಕ್ಕೆ ಸಕಾಲದಲ್ಲಿ ಉತ್ತರಿಸದೆ ವಿಳಂಬ ಮಾಡಿದ್ದಲ್ಲಿ ಈ ಸರ್ಕಾರಿ ಪತ್ರಗಳನ್ನು ಬರೆಯಬೇಕು. ಹಾಗಾದರೆ ಈ ಅರೆ ಸರ್ಕಾರಿ ಪತ್ರದ ರೂಪರೇಷೆಗಳು ಹೇಗಿರ್ತವೆ ಅನ್ನೋದನ್ನು ನಾನಿಲ್ಲಿ ಸ್ವಲ್ಪ ಹೆಚ್ಚಿಗೆ ನಿಮಗೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಇಲ್ಲದೇ ಇರುವುದನ್ನು ಸ್ವಲ್ಪ ಇಲ್ಲಿ ಜೋಡಿಸಿದ್ದೇನೆ. ಅರೆ ಸರ್ಕಾರಿ ಪತ್ರದ ರೂಪರೇಷೆಗಳು ಹೇಗಿರಬೇಕು, ಬರೆಯುವಾಗ ಹೇಗಿರಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ಅರೆ ಸರ್ಕಾರಿ ಪತ್ರವನ್ನು ಬರಿಬೇಕಾದ್ರೆ ಅದರ ರೂಪರೇಷ ಹೀಗಿರಬೇಕು. ಇಲ್ಲಿ ಅರೆ ಸರ್ಕಾರಿ ಪತ್ರ ಬರೆಯಲು ಅಧಿಕಾರಿಯು ತನ್ನ ಸ್ವಂತ ವಿಳಾಸವನ್ನೇ ಲೆಟರ್ ಹೆಡ್ ಬಳಸಬೇಕು. ಅಧಿಕಾರಿಯ ಹೆಸರು ಮತ್ತು ಪದನಾಮ, ಇಲ್ಲಿ ಅಧಿಕಾರಿಯ ಹೆಸರು, ಪದನಾಮ, ವಿಳಾಸಗಳು ಮುದ್ರಿತವಾಗಿರುವ ವಿಳಾಸ ಪತ್ರ ಇಲ್ಲದಿದ್ದರೆ ಅದೇ ರೀತಿಯಾಗಿ ಪತ್ರವನ್ನು ಬೆರಳಚ್ಚು ಮಾಡಿಕೊಂಡು ಬರೆಯಬೇಕು. ನಂತರ ಪತ್ರದ ಸಂಖ್ಯೆಯನ್ನು ಬರೆಯುವ ಪೂರ್ವದಲ್ಲಿ ಪ ಅಂದರೆ ಅರೆ ಸರ್ಕಾರಿ ಪತ್ರ ಎಂದು ಬರೆಯಬೇಕು. ಪತ್ರದ ಆರಂಭದಲ್ಲಿ ವಿಳಾಸದಾರರ ಹೆಸರು ಮತ್ತು ಕಚೇರಿಯ ವಿಳಾಸಕ್ಕೆ ಬದಲಾಗಿ ನೇರವಾಗಿ ಅವರ ಹೆಸರನ್ನೇ ಇಲ್ಲಿ ಸಂಬೋಧಿಸಿ ಬರೆಯಬೇಕು. ಮಾನ್ಯರೇ ಎಂಬುದಕ್ಕೆ ಬದಲಾಗಿ ಪ್ರಿಯ ಹೀಗೆ ಬರಿಬೋದು. ಪ್ರಿಯ ಶ್ರೀ ರಂಗನಾಥ್ ಅವರೇ ಅಂತಲೂ ಕೂಡ ಬರಿಬೋದು. ಆತ್ಮೀಯರಾದ ಶ್ರೀ ಚೇತನ್ ಕುಮಾರ್ ಅವರೇ ಅಂತ ಬರಿಬೋದು. ಮಾನ್ಯ ಶ್ರೀ ರಘುನಾಥ್ ಅವರೇ ಅಂತ ಕೂಡ ಬರೆಯಬಹುದು. ಗೌರವಾನ್ವಿತ ಧರ್ಮರಾಜ್ ಅವರೇ ಅಂತ ಬರೆಯಬಹುದು. ಇತ್ಯಾದಿ ಹೆಸರುಗಳನ್ನು ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಂಡಿದ್ದಾರೆ. ಹೀಗೆ ನೀವು ಬರೆಯಬಹುದು. ವ್ಯಕ್ತಿ ಹೆಸರಿನ ಪೂರ್ವ ಪದಗಳು ಆತ್ಮೀಯ ಗೌರವ ಸೂಚಕ ಪದಗಳಾಗಿ ಬಳಕೆಯಾಗಿರುತ್ತವೆ. ಮುಂದೆ ವಿಷಯ ಉಲ್ಲೇಖಗಳು ಅರೆ ಸರ್ಕಾರಿ ಪತ್ರದಲ್ಲೂ ಕೂಡ ಇರುತ್ತವೆ. ಪತ್ರದ ಒಕ್ಕಣಿಯಲ್ಲಿ
ಸರಕಾರಿ ಅಥವಾ ಅಧಿಕೃತ ವಿಷಯಗಳು ಇದ್ದರೂ ಬರವಣಿಗೆಯಲ್ಲಿ ವೈಯಕ್ತಿಕ ಛಾಪು ಇರಬೇಕಾದದ್ದು ಅಗತ್ಯ. ಪತ್ರವನ್ನು ತಮ್ಮ ವಿಶ್ವಾಸಿ, ತಮ್ಮ ನಂಬುಗೆಯ ಎಂದು ಕೊನೆಗೊಳಿಸಿ. ಪತ್ರ ಬರೆಯುವ ಅಧಿಕಾರಿ ತನ್ನ ಸಹಿ ಹಾಕಬೇಕು. ಸಹಿ ಕೆಳಗೆ ಬ್ರಾಕೆಟ್ನಲ್ಲಿ ಅವರ ಹೆಸರನ್ನು ಬರೆಯಬೇಕು, ಆದರೆ ಅದರಲ್ಲಿ ತನ್ನ ಸರ್ಕಾರಿ ಹುದ್ದೆಯ ಪದನಾಮವನ್ನು ಬರೆಯುವಂತಿಲ್ಲ. ಪತ್ರದ ಕೆಳ ಎಡಭಾಗದಲ್ಲಿ ವಿಳಾಸದಾರರ ಹೆಸರು ಮತ್ತು ವಿಳಾಸವನ್ನು ಬರೆಯಬೇಕು. ಸಾಮಾನ್ಯವಾಗಿ ಅರೆ ಸರ್ಕಾರಿ ಪತ್ರವನ್ನು ಅಧಿಕಾರಿಯೇ ಸ್ವಹಸ್ತದಿಂದ ಬರೆಯುತ್ತಾನೆ. ಪತ್ರವನ್ನು ಬೆರಳುಚ್ಚು ಮಾಡಬೇಕಾದಲ್ಲಿ ಮಾಡಿಸಿ. ಪ್ರಾರಂಭದಲ್ಲಿ ವಿಳಾಸದಾರರ ಅಧಿಕಾರಿಯ ಹೆಸರನ್ನು ಸಂಬೋಧನೆಯ ಬಗೆಯಲ್ಲಿ ಬರೆದು ಪತ್ರದ ಕೆಳಭಾಗದಲ್ಲಿ ವಿಳಾಸದಾರರ ಪೂರ್ಣ ವಿಳಾಸವನ್ನು ಅಧಿಕಾರಿಯೇ ಸ್ವಹಸ್ತಾಕ್ಷರದಲ್ಲಿ ಬರೆದು ಪತ್ರವನ್ನು ತಾನೇ ಮೊಹರು ಮಾಡಿ ನಂತರ ಕಚೇರಿಯಲ್ಲಿ ಸಂಬಂಧಪಟ್ಟವರಿಗೆ ಅಂಚೆಗೆ ಹಾಕಲು ನೀಡುತ್ತಾನೆ. ಅರೆ ಸರ್ಕಾರಿ ಪತ್ರದ ಲಕೋಟೆಯ ಮೇಲೆಯೂ ವಿಳಾಸದಾರರ ಅಧಿಕಾರಿಯ ಸ್ವಂತ ಹೆಸರಿನ ವಿಳಾಸವನ್ನೇ ಬರೆದಿರುತ್ತದೆ. ಹುದ್ದೆಯಲ್ಲಿರುವ ವ್ಯಕ್ತಿಯ ಹೆಸರಿನಲ್ಲಿ ಪತ್ರ ಹೋಗುವುದರಿಂದ ಅಧಿಕಾರಿಗೆ ನೇರವಾಗಿ ಪತ್ರ ತಲುಪುತ್ತದೆ. ತಕ್ಷಣ ಆ ಪತ್ರವನ್ನು ಓದಿ ವಿಷಯ ತಿಳಿದುಕೊಳ್ಳುವುದಕ್ಕೆ ಇದು ಅನುಕೂಲವಾಗ್ತದೆ. ಇಷ್ಟು ಅರೆ ಸರ್ಕಾರಿ ಪತ್ರದ ಕುರಿತಾಗಿರುವಂಥ ಮಾಹಿತಿ. ಅರೆ ಸರ್ಕಾರಿ ಪತ್ರದ ಮಾದರಿಗಳನ್ನು ಇಲ್ಲಿ ಕೆಳಗೆ ಕೊಟ್ಟಿದ್ದೇನೆ. ನಿಮ್ಮ ಪಠ್ಯಪುಸ್ತಕದಲ್ಲಿ ಒಂದು ಮಾದರಿಯನ್ನು ಕೊಟ್ಟಿದ್ದರೆ ನಾನು ಇನ್ನೊಂದು ಮಾದರಿಯನ್ನು ಇಲ್ಲಿ ರಚನೆ ಮಾಡಿ ನಿಮಗೆ ಕೊಟ್ಟಿದ್ದೇನೆ. ನಿಮ್ಮ ಪರೀಕ್ಷೆಗೆ ಇದು ಅನುಕೂಲವಾಗಬಹುದು. ಎರಡನ್ನೂ ಕೂಡ ನೀವಿಲ್ಲಿ ನೋಡಿಕೊಳ್ಳಿ. ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂಥ ಅರೆ ಸರ್ಕಾರಿ ಪತ್ರದಲ್ಲಿನ ಕೆಲವೊಂದಿಷ್ಟು ಹಂತಗಳನ್ನು ಕಡಿಮೆ ಬಳಕೆ ಮಾಡಿದ್ದಾರೆ. ನಾನು ಅರೆ ಸರ್ಕಾರಿ ಪತ್ರದ ಮಾದರಿ 2ರಲ್ಲಿ ಅರೆ ಸರ್ಕಾರಿ ಪತ್ರವನ್ನು ಬರೆಯಬಹುದ ಎಲ್ಲ ಹಂತಗಳನ್ನು ಬಳಕೆ ಮಾಡಿಕೊಂಡಿದ್ದೇನೆ. ಇದನ್ನು ನೋಡಿಕೊಳ್ಳಿ, ಆಮೇಲೆ ಅದನ್ನು ಕೂಡ ಇಲ್ಲಿ ತೋರಿಸ್ತೇನೆ. ಮೊದಲಿಗೆ ಅರೆ ಸರ್ಕಾರಿ ಪತ್ರದ ಮಾದರಿ. ಇಲ್ಲಿ ದಿನಾಂಕ, ಮುಖ್ಯವಾಗಿ ದಿನಾಂಕ, ಇನ್ನು ಹೊರವಿಳಾಸ ಇವರಿಗೆ ಇದು ಎನ್ ಮೂರ್ತಿಯವರಿಗೆ ಬರೀತಕ್ಕಂಥದ್ದು. ಎನ್ ಮೂರ್ತಿಯವರಿಗೆ ಅವರ ವಿಳಾಸ ಕಾಲೇಜು ಶಿಕ್ಷಣ ಇಲಾಖೆ ಬೆಂಗಳೂರು ಅಂತ. ಸಂಬೋಧನೆ ಇದೆ ನೋಡಿ, ಇಲ್ಲಿ ಆತ್ಮೀಯರೇ ಅನ್ನುವಂಥ ಸಂಬೋಧನೆಯನ್ನು ಬಳಸಿದ್ದಾರೆ. ಆತ್ಮೀಯರೇ, ನಮ್ಮ ಕಚೇರಿಯ ದಿನಾಂಕ 12/11/2025 ಪತ್ರದ ವಿಷಯವನ್ನು ತಾವು ಜರೂರಾಗಿ ಪರಿಶೀಲಿಸಿ. ಕೆಲವು ನೇಮಕಗಳನ್ನು ತಕ್ಷಣವೇ ಮಾಡಬೇಕೆಂದು ತಮ್ಮನ್ನು ಮತ್ತೊಮ್ಮೆ ಪ್ರಾರ್ಥಿಸುತ್ತೇನೆ. ಪ್ರಸ್ತುತ ಖಾಲಿ ಇರುವ ಆಂಗ್ಲ ವಿಭಾಗದ ಹುದ್ದೆಗಳಿಗೆ ಬೇಗನೆ ಅಧ್ಯಾಪಕರುಗಳನ್ನು ಬೇರೆ ಎಡೆಗಳಿಂದ ವರ್ಗ ಮಾಡಿಯಾಗಲಿ ಇಲ್ಲವೇ ಹೊಸ ನೇಮಕಾತಿಯ ಆದೇಶದ ಅನ್ವಯ ಹಂಗಾಮಿ ನೇಮಕ ಮಾಡಿಯಾಗಲಿ ಆದಷ್ಟು ಬೇಗನೆ ಕಳುಹಿಸಿಕೊಡಬೇಕು. ಅದು ಆಗದೇ ಇದ್ದಲ್ಲಿ ಕಾಯಂ ಅಧ್ಯಾಪಕರು ಬರುವವರೆಗೆ ಅಧ್ಯಾಪಕರುಗಳ ನೇಮಕಾತಿ ಆದೇಶವನ್ನಾದರೂ ಹೊರಡಿಸಿ ನಮ್ಮನ್ನು ಈ ಅಧ್ಯಾಪಕರ ಕೊರತೆಯ ಸಮಸ್ಯೆಯಿಂದ ಪಾರು ಮಾಡಬೇಕೆಂದು ಕೋರುತ್ತೇನೆ. ತಾವು ವಿಳಂಬ ಮಾಡಬಾರದಾಗಿ ವಿನಂತಿ. ತಮ್ಮ ನಂಬುಗೆಯ ವಿಶ್ವಾಸಿ ಅಂತಲೂ ಬರಿಬೋದು, ತಮ್ಮ ನಂಬುಗೆಯ ಅಂತಲೂ ಕೂಡ ಬರಿಬೋದು. ಇಲ್ಲಿ ಸಹಿ ಇದೆ, ಅವರ ಹೆಸರು ಕೂಡ ಇಲ್ಲಿ. ಕಾಂತರಾಜು, ಪ್ರಾಚಾರ್ಯರು, ಪ್ರಥಮ ದರ್ಜೆಯ ಕಾಲೇಜು ಬೆಂಗಳೂರಿನವರು. ಇವರು ಯಾರಿಗೆ ಬರೆದಿದ್ದಾರೆ? ಇದು ಒಳ ವಿಳಾಸ, ಇಲ್ಲಿದೆ ಇದು ಹೊರ ವಿಳಾಸ. ಯಾರಿಗೆ ಬರೆದಿದ್ದಾರೆ ಅಂತಂದ್ರೆ ಎನ್ ಮೂರ್ತಿ ಅವರಿಗೆ ಬರೆದಿದ್ದಾರೆ. ಎನ್ ಮೂರ್ತಿ ಅವರು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಒಬ್ಬ ಅಧಿಕಾರಿಗಳು. ಅವರಿಗೆ ತಮ್ಮ ನೇರವಾದ ಅವರ ಹೆಸರಿಗೆ ಈ ಪತ್ರವನ್ನು ಬರೆದಿದ್ದರಿಂದ ಇಲ್ಲಿ ವಿಷಯಾಂಶ ಏನಿದೆ ಅಂತಂದರೆ ಇದು ಆಡಳಿತಕ್ಕೆ ಸಂಬಂಧಪಟ್ಟ ವಿಷಯಾಂಶ ಇದೆ. ಆದರೆ ಇದು ಸರ್ಕಾರಿ ಆದೇಶಗಳಿಗೆ ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟ ವಿಷಯಗಳಿದ್ದರೂ ಕೂಡ ನೇರವಾಗಿ ಆ ವ್ಯಕ್ತಿ ಹೆಸರಿಗೆ ಈ ಪತ್ರವನ್ನು ಬರೆದಿದ್ದರಿಂದ ಇದು ಅರೆ ಸರ್ಕಾರಿ ಪತ್ರ ಅಂತಾಗ್ತದೆ. ಅದಕ್ಕಾಗಿ ಡಾಕ್ಟರ್ ಕಾಂತರಾಜು, ಪ್ರಾಚಾರ್ಯರು, ಪ್ರಥಮ ದರ್ಜೆ ಕಾಲೇಜು ಬೆಂಗಳೂರಿನವರು ಈ ಪತ್ರವನ್ನು ಬರೆದಿರೋದು ಇಲ್ಲಿ ನಿಮ್ಮ ಪುಸ್ತಕದಲ್ಲಿರುವಂಥ ಒಂದು ಮಾದರಿ ಪತ್ರ. ಇನ್ನು 2ನೇ ಮಾದರಿ ಪತ್ರ ಈಗಾಗಲೇ ನಾನು ವಿವರಣೆಯನ್ನು ಕೊಟ್ಟ ಹಾಗೆ ಇಲ್ಲಿದೆ ನೋಡಿ. ಅರೆ ಸರ್ಕಾರಿ ಮಾದರಿಯ ಪತ್ರ 2. ಇಲ್ಲಿ ನೋಡಿ, ದಿನಾಂಕ ಇದೆ 12/11/2025. ಇಲ್ಲಿ ಪತ್ರ ಸಂಖ್ಯೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅರೆ ಸರ್ಕಾರಿ ಪತ್ರ ಸಂಖ್ಯೆ 2 2025-26. ಇದನ್ನು ಕೂಡ ಇಲ್ಲಿ ಕಡ್ಡಾಯವಾಗಿ ಬರೀಬೇಕಾದದ್ದು. ಇನ್ನು ವಿಳಾಸ ಇದೆ ಇವರಿಗೆ, ಇದು ಹೊರ ವಿಳಾಸ ಇವರಿಗೆ. ಸನ್ಮಾನ್ಯ ಶ್ರೀ ವಿಠ್ಠಲ್ ರಾವ್, ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, ಮೈಸೂರು.
ಎರಡೂ ಸೇಮ್ ಆಗಿರತಕ್ಕಂಥ ಪತ್ರಗಳಾದರೂ ಕೂಡ ಸ್ವಲ್ಪ ವಿಷಯ ಪತ್ರದ ಒಡಲು ಇಲ್ಲಿ ಚೇಂಜ್ ಇದೆ. ಇಲ್ಲಿ ವಿಷಯ ನೋಡಿ, ವಿಷಯ ಕೂಡ ಇಲ್ಲಿ ಇಂಪಾರ್ಟೆಂಟು. ಅಲ್ಲಿ ಮೊದಲನೆಯ ಮಾದರಿ ಒಂದರಲ್ಲಿ ನಿಮ್ಮ ಪುಸ್ತಕದಲ್ಲಿ ವಿಷಯ ಕೊಟ್ಟಿಲ್ಲ, ಇಲ್ಲಿ ವಿಷಯ ಕೂಡ ಬರೀಬೇಕು. ಕನ್ನಡ ಅಧ್ಯಾಪಕರ ಹುದ್ದೆ ಖಾಲಿ ಇರುವ ಬಗ್ಗೆ. ಅಲ್ಲಿ ಇಂಗ್ಲೀಷ್ ಅಧ್ಯಾಪಕರಾದರೆ ಇಲ್ಲಿ ಕನ್ನಡ ಅಧ್ಯಾಪಕರು, ಇದು ಕೂಡ ಸೇಮ್ ಆಗಿರುವಂಥದ್ದು. ಕನ್ನಡ ಅಧ್ಯಾಪಕರ ಹುದ್ದೆ ಖಾಲಿ ಇರುವ ಬಗ್ಗೆ ಉಲ್ಲೇಖ ನಮ್ಮ ಕಚೇರಿಯ ಅರೆ ಸರ್ಕಾರಿ ಪತ್ರ ಅನುಕ್ರಮ ಸಂಖ್ಯೆ 2 ಅಂತಿದೆ. ಮಾನ್ಯ ಶ್ರೀ ವಿಠ್ಠಲ್ ರಾವ್ ಅವರೇ, ಉಲ್ಲೇಖಿತ ಪತ್ರವನ್ನು ದಯವಿಟ್ಟು ಗಮನಿಸಿ. ನಮ್ಮ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದ ಶ್ರೀ BK ಚಲುವರಾಜು ಅವರು ದಿನಾಂಕ 11/8/2025 ತಮ್ಮ ಸೇವಾ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಅದು ಅಂಗೀಕಾರವೂ ಆಗಿದ್ದರಿಂದ ಈಗ ನಮಗೆ ಕನ್ನಡ ಅಧ್ಯಾಪಕರೇ ಇಲ್ಲದೆ ತುಂಬ ತೊಂದರೆಯಾಗಿದೆ. ಈಗ ಇರುವ ಒಬ್ಬರೇ ಅಧ್ಯಾಪಕರು ಕೂಡ ಅನಾರೋಗ್ಯದ ನಿಮಿತ್ತ 1 ತಿಂಗಳ ಕಾಲ ರಜೆ ಹಾಕಿದ್ದಾರೆ. ಹಾಗಾಗಿ ಈಗ ಕಾಲೇಜಿನಲ್ಲಿ ಕನ್ನಡ ತರಗತಿಗಳೇ ನಡೆಯದೆ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆಯಾಗುತ್ತಿದೆ. ಅದೂ ಅಲ್ಲದೆ ವಿದ್ಯಾರ್ಥಿಗಳು ತರಗತಿ ಇಲ್ಲದ ಸಮಯದಲ್ಲಿ ಕಾಲೇಜಿನ ತುಂಬ ಓಡಾಡುತ್ತಾ ಗದ್ದಲ ಮಾಡುವುದರಿಂದ ಇತರ ತರಗತಿಗಳಿಗೂ ತೊಂದರೆಯಾಗುತ್ತಿದೆ. ಹಲವಾರು ವರ್ಷಗಳ ಕಾಲ ಕಾಲೇಜಿನ ಪ್ರಾಂಶುಪಾಲರಾಗಿ ಕೆಲಸ ಮಾಡಿ ಅನುಭವ ಪಡೆದಿರುವ ತಮಗೆ ಕಾಲೇಜಿನಲ್ಲಿ ಅಧ್ಯಾಪಕರೇ ಇಲ್ಲದೆ ಆಗುವ ತೊಂದರೆಗಳು ಚೆನ್ನಾಗಿ ತಿಳಿದಿವೆ. ಜೊತೆಗೆ ವಿದ್ಯಾರ್ಥಿಗಳು ಕನ್ನಡ ಕಲಿಯುವುದರ ಬಗ್ಗೆ ತಮಗಿರುವ ಕಾಳಜಿ ತಮಗೆಲ್ಲರಿಗೂ ಗೊತ್ತೇ ಇದೆ. ಈ ಹಿಂದೆ ನಾವು ಈ ಕುರಿತು ಪತ್ರಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು. ಆದ್ದರಿಂದ ದಯವಿಟ್ಟು ಕೂಡಲೇ ಈ ದಿಸೆಯಲ್ಲಿ ಕ್ರಮವನ್ನು ಕೈಗೊಂಡು ಆದಷ್ಟು ಬೇಗನೆ ಒಬ್ಬ ಕನ್ನಡ ಅಧ್ಯಾಪಕನನ್ನು ನಮ್ಮ ಕಾಲೇಜಿನಲ್ಲಿ ಖಾಲಿ ಇರುವ ಜಾಗಕ್ಕೆ ವರ್ಗಾವಣೆ ಮಾಡಬೇಕೆಂದು ಕೋರುತ್ತೇನೆ. ವಂದನೆಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸದ ಅಥವಾ ನಂಬುಗೆಯ ಸಹಿ ಪ್ರೊಫೆಸರ್ B.P. ಹಿರೇಮಠ್ ಅವರು. ಇವರು ಕೂಡ ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಪಟ್ಟಣ, ಬೆಂಗಳೂರು. ಇವರು ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರಿಗೆ ಬರೆದಿರುವಂಥ ಪತ್ರ. ಇಷ್ಟು ಅರೆ ಸರ್ಕಾರಿ ಪತ್ರದ ಕುರಿತಾಗಿ ಇರುವಂಥ ಮಾಹಿತಿ. ವಿದ್ಯಾರ್ಥಿಗಳು ನೋಡಿಕೊಳ್ಳಿ, ಪರೀಕ್ಷೆಯಲ್ಲಿ ಇದೇ ರೀತಿಯಾಗಿ ಬರೆಯಿರಿ, ಹೆಚ್ಚಿನ ಅಂಕಗಳನ್ನು ಗಳಿಸಲು ಸಹಾಯವಾಗಲಿ. ಇಂತಿ ನಿಮ್ಮ ಭೀಮಣ್ಣ ಸರ್, BGS ಸ್ಪರ್ಧಾ ಅಕಾಡೆಮಿ. ಥ್ಯಾಂಕ್ ಯು.